ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಹತ್ರ ಇರುವ ಸಿಲ್ವರ್ ಐಟಮ್ಸ್ ಕಲೆಕ್ಷನ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಂಡೇ ಈವ್ನಿಂಗ್ ರೋಟೀನ್ ವಿಡಿಯೋನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಹತ್ರ ಇಷ್ಟು ಸಿಲ್ವರ್ ಐಟಮ್ಸ್ ಕಲೆಕ್ಷನ್ ಇದೆ. ಇದರಲ್ಲಿ ಕೆಲವು ಗಿಫ್ಟ್ಸ್ ಕೊಟ್ಟಿದ್ದಾರೆ. ಅದ್ರದ್ದು ಅಮೌಂಟು ಮತ್ತು ವೆಯ್ಟು ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ತಗೊಂಡಿರೋದು ಸಿಲ್ವರ್ ಐಟಮ್ಸು ಅಮೌಂಟು ಮತ್ತು ವೆಯ್ಟ್ ಇದೆಲ್ಲನೂ ಹೇಳ್ತೀನಿ. ಹಾಗೆ ನಾನು ಸಾಕಷ್ಟು ಪೂಜಾ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ, ನನಗೆ ಗೋಲ್ಡ್ಗಿಂತನೂ ಸಿಲ್ವರ್ ಐಟಮ್ಸ್ ಅಂತಂದರೆ ತುಂಬ ಇಷ್ಟ. ಅದರಲ್ಲೂ ದೇವ್ರಿಗೆ ಸಿಲ್ವರ್ ಐಟಮ್ಸ್ ತೊಗೊಳ್ಳೋದು ಅಂತಂದರೆ ತುಂಬ ಇಷ್ಟಪಟ್ಟು ತಗೊಳ್ತಾ ಇರ್ತೀನಿ ಅಂತಂದ್ಬಿಟ್ಟು. ನಾವು ರೆಂಟ್ ಮನೆಯಲ್ಲಿದ್ದಾಗೆಲ್ಲ ಸಿಲ್ವರ್ ಐಟಮ್ಸ್ ನಾನೇನು ತೊಗೊಳೋದಕ್ಕೇ ಹೋಗಲಿಲ್ಲ. ನಾವು ಲೀಸ್ ಮನೆಗೆ ಬಂದಾಗಿಂದನೂ ತೊಗೊಂಡಿದ್ದು. ಆಮೇಲೆ ಲೀಸ್ ಮನೆಯ ಪೀರಿಯಡ್ ಬಂದುಬಿಟ್ಟು 3 ವರ್ಷ ಇರುತ್ತಲ್ವ, 1 ವರ್ಷದಲ್ಲಿ ನಾನೇನು ತೊಗೊಳೋದಕ್ಕಾಗಲಿಲ್ಲ. ಸೆಕೆಂಡ್ ಇಯರ್ ತೊಗೊಂಡೆ, ಅದಾದಮೇಲೆ 3rd ಇಯರೂ ತೊಗೊಂಡೆ. ಆಮೇಲೆ ನಾವು ಮನೆ ಶಿಫ್ಟ್ ಮಾಡ್ಕೊಂಡ್ವಿ, ಈ ಮನೆಗೆ ಬಂದ್ವಿ. ಇನ್ನು ಈ ವರ್ಷನೂ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಯೋಚನೆ ಮಾಡಿ ನೋಡಿದೆ, ಗೋಲ್ಡ್ ಎಲ್ಲ ನಮ್ಮದು ಬ್ಯಾಂಕಲ್ಲಿ ಇದೆ ಅಲ್ವಾ, ಅದಕ್ಕೆ ಮಂತ್ಲಿ ಇಂಟ್ರೆಸ್ಟ್ ಅಂತ ಬೀಳ್ತಾ ಇರುತ್ತೆ. ಸುಮ್ಮನೆ ಯಾಕೆ ಸಿಲ್ವರ್ ಮೇಲೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋದು, ಆ ಗೋಲ್ಡ್ ಎಲ್ಲ ಬಿಡಿಸ್ಕೊಂಡು ಬಂದಿದ್ದಾದಮೇಲೆ ತಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ಈ ಸದ್ಯಕ್ಕೆ ನಾನೇನು ಸಿಲ್ವರ್ ಐಟಮ್ಸ್ ತಗೊಳ್ತಾ ಇಲ್ಲ. ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಪ್ಲೇನ್ ಕಳಶದ ಚಂಬು. ಇದನ್ನು ನಾನು ಇವಾಗ ರೆಗ್ಯುಲರ್ ಆಗಿ ದೇವ್ರ ಮನೆಯಲ್ಲಿ ಇಡ್ತಾ ಇದ್ದೀನಿ. ಇದ್ರ ವೆಯ್ಟು ಮತ್ತು ಅಮೌಂಟ್ ಎಲ್ಲ ಗೊತ್ತಿಲ್ಲ. ಇದು ನಮ್ಮ ಮದುವೆಗೆ ನಮ್ಮ ಅತ್ತೆ ಮಾವನವ್ರು ತೊಗೊಂಡಿದ್ದು. ನಮ್ಮ ಮದುವೆ ಟೈಮಲ್ಲಿ ನಾವು 1 kg ಸಿಲ್ವರನ್ನು ತೊಗೊಂಡಿದ್ವಿ. ಅದನ್ನು ಕನ್ಯಾದಾನ ಪೂಜೆಯಲ್ಲಿ ನನ್ನ ಹಸ್ಬೆಂಡ್ಗೆ ಪಾದಪೂಜೆ ಮಾಡಿಬಿಟ್ಟಿದ್ರು. ಇನ್ನು ಅದನ್ನು ದೇವ್ರ ಪೂಜೆಗೆಲ್ಲ ಯೂಸ್ ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಆ ಒಂದು ಸೆಟ್ಟನ್ನು ನಮ್ಮ ಅತ್ತೆ ಮಾವನವರೇ ಇಟ್ಕೊಂಡು ಅವ್ರು ತೊಗೊಂಡಿರೋ ಸೆಟ್ಟನ್ನು ನನಗೆ ಕೊಟ್ಟರು. ಇನ್ನು ನೆಕ್ಸ್ಟು ಈ ಒಂದು ಸಿಲ್ವರ್ ಕಳಶದ ಚಂಬು ಬಂದ್ಬಿಟ್ಟು ನಾನು ತಗೊಂಡಿದ್ದು. ಇದ್ರ ಗ್ರಾಮ್ ಬಂದ್ಬಿಟ್ಟು 427 ಗ್ರಾಮ್ ಇದೆ. ಮತ್ತು ಅಮೌಂಟ್ ಬಂದ್ಬಿಟ್ಟು 33,000 ಆಗಿತ್ತು. ಇದಕ್ಕೆ ನಾವು ಈ ಸಿಲ್ವರ್ ಐಟಮ್ಸ್ನ ತಗೊಂಡಾಗ ಆವಾಗ ಸಿಲ್ವರ್ ರೇಟ್ ಬಂದ್ಬಿಟ್ಟು 1 ಗ್ರಾಮ್ಗೆ 56 ರೂಪಾಯಿ ಇತ್ತು. ಇವಾಗಂತೂ ಜಾಸ್ತಿ ಆಗೋಗಿದೆ. ಆಮೇಲೆ ನನಗೆ ಈ ಸಿಲ್ವರ್ ಚೆಂಬುದು ವೇಟ್ ಎಷ್ಟು ಅಂತ ಕೇಳ್ತಾ ಇರ್ತೀರ, ಅವಾಗ ನನಗೆ ನೆನಪಿರೋದಿಲ್ಲ. ಆವಾಗ ನಾನು ನಿಯರ್ಲಿ 1/2 kg ಇರ್ಬೋದು ಅಂತ ಹೇಳ್ತಾ ಇರ್ತೀನಿ. ಇವಾಗ ಈ ವಿಡಿಯೋ ಮಾಡಬೇಕಾದ್ರೆ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡೋಣ ಅಂತಂದ್ಬಿಟ್ಟು ಸ್ಲಿಪ್ ಎಲ್ಲ ತೆಗೆದು ನೋಡಿ ಬರೆದಿಟ್ಕೊಂಡು ಇವಾಗ ಹೇಳ್ತಾ ಇರೋದು. ನೆಕ್ಸ್ಟು ಡೈಲಿ ಯೂಸ್ ಮಾಡುವಂತಹ ಈ ದೀಪಗಳು ವೇಟ್ ಬಂದ್ಬಿಟ್ಟು 109 ಗ್ರಾಮ್ ಇದೆ. ಮತ್ತು ಅಮೌಂಟ್ ಬಂದ್ಬಿಟ್ಟು 8,500 ಆಗಿತ್ತು. ಹಾಗೆ ಈ ದೀಪಗಳನ್ನು ತಗೊಂಡಾಗ ಆವಾಗ 1 ಗ್ರಾಮ್ ಸಿಲ್ವರ್ ರೇಟ್ ಬಂದ್ಬಿಟ್ಟು 64 ರೂಪಾಯಿ ಇತ್ತು. ನಾವು ಮೊದಲಿಗೆ ಬರೀ ಈ ಒಂದು ಬೆಳ್ಳಿ ದೀಪಗಳನ್ನು ತೊಗೊಂಡು ಬರೋಣ ಅಂತಂದ್ಬಿಟ್ಟು ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋಗಿದ್ದು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನನಗೆ ಈ ಒಂದು ಬೌಲು, ಗ್ಲಾಸು, ಸ್ಪೂನು ಎಲ್ಲನೂ ಇಷ್ಟ ಆಯಿತು. ಆಮೇಲೆ ನಾನು ನನ್ನ ಹಸ್ಬೆಂಡ್ನ ಕೇಳಿದೆ, ಇದೆಲ್ಲ ತಗೊಂಡ್ಲಾ ಅಂತ ಕೇಳಿದ್ದಕ್ಕೆ ನಿಂಗೆ ಇಷ್ಟ ಆದರೆ ತಗೋ ಅಂತಂದರು. ಆವಾಗ ಒಂದೇ ಸಲ ತೊಗೊಂಡಿದ್ದು. ಈ ಬೋಲ್ ಡಿಸೈನ್ ನೋಡ್ತಾ ಇರ್ಬೋದು, ಈ ರೀತಿಯಾಗಿದೆ. ಇದ್ರ ಗ್ರಾಮ್ ಬಂದ್ಬಿಟ್ಟು 64 ಗ್ರಾಮ್ ಇದೆ. ಮತ್ತು ಅಮೌಂಟ್ ಬಂದ್ಬಿಟ್ಟು 5,500 ಆಗಿತ್ತು. ನೆಕ್ಸ್ಟು ಆವಾಗಲೇ ನಾವು ಈ ಒಂದು ಗ್ಲಾಸನ್ನು ಸಹ ತಗೊಂಡ್ವಿ ಮತ್ತು ಸ್ಪೂನನ್ನು ಸಹ ತಗೊಂಡ್ವಿ. ಆ ಗ್ಲಾಸ್ದು ಗ್ರಾಮ್ಸ್ ಬಂದ್ಬಿಟ್ಟು 47 ಗ್ರಾಮ್ ಇದೆ. ಮತ್ತು ಅಮೌಂಟ್ ಬಂದ್ಬಿಟ್ಟು 4,000 ಆಗಿತ್ತು. ಆಮೇಲೆ ಸ್ಪೂನು ಗ್ರಾಮ್ ಬಂದ್ಬಿಟ್ಟು 20.5 ಗ್ರಾಮ್ ಇದೆ. ಮತ್ತು ಅಮೌಂಟ್ ಬಂದ್ಬಿಟ್ಟು 1,700 ರೂಪಾಯಿ ಆಗಿತ್ತು. ದೀಪಗಳು, ಬೌಲು, ಗ್ಲಾಸು, ಸ್ಪೂನು ಎಲ್ಲನೂ ಒಂದೇ ಸಲ ತಗೊಂಡಿದ್ದು. ಆಮೇಲೆ ನಾವು ಅಷ್ಟಲಕ್ಷ್ಮಿ ಕಳಶ ಚೆಂಬು ಮತ್ತು ಪ್ಲೇಟು ಆಮೇಲೆ ತಗೊಂಡಿದ್ದು. ನೆಕ್ಸ್ಟು ಈ ಒಂದು ಕುಂಕುಮದ ಬಟ್ಲುಗಳು ಬಂದ್ಬಿಟ್ಟು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಪದ್ಮಕ್ನವರು ಗಿಫ್ಟ್ ಆಗಿ ಕೊಟ್ಟಿದ್ದು. ಇದರ ಡಿಸೈನ್ ನೋಡ್ತಾ ಇರ್ಬೋದು, ಈ ರೀತಿಯಾಗಿದೆ. ನನಗೆ ಇಷ್ಟ ಆಯಿತು. ಇದನ್ನು ಎತ್ತಿಟ್ಬಿಡೋಣ, ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಯೂಸ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ನನ್ನ ಹತ್ರ ಆಲ್ರೆಡಿ ಒಂದು ಸಿಲ್ವರ್ದು ಕುಂಕುಮದ ಬಟ್ಲುಗಳಿದೆ. ಇವಾಗ ನೋಡ್ತಾ ಇರ್ಬೋದು, ಈ ಒಂದು ಸಿಲ್ವರ್ ಬಟ್ಲುಗಳು, ಇದನ್ನು ಡೈಲಿ ಯೂಸ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇದೂ ಅಷ್ಟೇ ನಮ್ಮ ಮದುವೆ ಟೈಮಲ್ಲಿ ನನ್ನ ಹಸ್ಬೆಂಡ್ಗೆ ಗಿಫ್ಟ್ ಮಾಡಿರೋದಂತೆ, ನಮ್ಮ ಅತ್ತೆಯವರು ಕೊಟ್ಟಿದ್ದು. ಇದನ್ನು ಡೈಲಿ ಯೂಸ್ಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಪಾಪ ಅಕ್ಕ ಒಂದು ಉದ್ದೇಶ ಇಟ್ಕೊಂಡು ನನಗೆ ಕುಂಕುಮದ ಬಟ್ಲನ್ನು ಗಿಫ್ಟಾಗಿ ಕೊಟ್ಟಿದ್ದಾರಂತೆ. ಡೈಲಿ ನಾನು ಪೂಜೆ ಮಾಡಬೇಕಾದ್ರೆ ಅದೇ ಒಂದು ಕುಂಕುಮದ ಬಟ್ಲಿಂದ ಅರಿಶಿನ ಕುಂಕುಮನ ಇಟ್ಕೊಂಡು ಪೂಜೆ ಮಾಡಲಿ, ಒಂದು ಅರಿಶಿನ ಕುಂಕುಮದ ಭಾಗ್ಯ 100 ಕಾಲ ಹಸಿರಾಗಿರಲಿ ಅಂತಂದ್ಬಿಟ್ಟು ಆ ಒಂದು ಯೋಚನೆಯಿಂದ ಅವರು ನನಗೆ ಕುಂಕುಮದ ಬಟ್ಲುಗಳನ್ನು ಗಿಫ್ಟಾಗಿ ಕೊಟ್ಟಿರೋದಂತೆ. ಹಾಗಾಗಿ ನಾನು ಸರಿ ಆಯಿತು, ಅವ್ರ ಆಸೆಯಂತೆ ಆಗಲಿ ಅಂತಂದ್ಬಿಟ್ಟು ಆ ಒಂದು ಕುಂಕುಮದ ಬಟ್ಲನ್ನು ಡೈಲಿ ಯೂಸ್ಗೆ ಇಟ್ಕೊಂಡು, ಇನ್ನು ನನ್ನ ಹತ್ರ
ಆಲ್ರೆಡಿ ಇರೋದನ್ನ ಅದನ್ನ ಎತ್ತಿಟ್ಕೊಂಡಿದ್ದೀನಿ ಈ ಫಂಕ್ಷನ್ಸ್ ಟೈಮಲ್ಲೆಲ್ಲ ಅರ್ಶಿನ ಕುಂಕುಮ ಕೊಡೋದಕ್ಕಾಗುತ್ತೆ ಅಂತಂದ್ಬಿಟ್ಟು. ಇನ್ನು ಈ ಪುಟಾಣಿ ಕುಂಕುಮದ ಬಟ್ಲಿಗೆ ಬಂದುಬಿಟ್ಟು ನನ್ನ ಮದುವೆ ಟೈಮಲ್ಲಿ ನಮ್ಮ ಅತ್ತಿಗೆಯವರು ನನಗೆ ಗಿಫ್ಟಾಗಿ ಕೊಟ್ಟಿದ್ದು. ಇನ್ನು ಈ ಒಂದು ಕಾಮಾಕ್ಷಿ ದೀಪ ಬಂದುಬಿಟ್ಟು ಅಮ್ಮನ ಮನೆಯಿಂದ ನಾನು ತೊಗೊಂಬಂದಿದ್ದು. ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ದೀನಿ ಅಮ್ಮನ ಮನೆಯಿಂದ ಒಂದು ಸ್ವಲ್ಪ ದೊಡ್ಡದಾಗಿರುವಂತಹ ಕಾಮಾಕ್ಷಿ ದೀಪನ ತೊಗೊಂಬರ್ತಾಯಿದ್ದೀನಿ ಅಂತಂದ್ಬಿಟ್ಟು. ಇದ್ರ ಗ್ರಾಮಗಳು ಮತ್ತು ಅಮೌಂಟ್ಗಳು ಇದೆಲ್ಲ ನನಗೆ ಗೊತ್ತಿಲ್ಲ. ಇನ್ನು ಈ ದೀಪನ ಗಜಲಕ್ಷ್ಮಿ ದೀಪ ಅಂತ ಕರೀತಾರಂತೆ. ಆ ಕಡೆ ಈ ಕಡೆ ಆನೆಗಳಿದೆ ಅಲ್ವಾ, ಹಾಗಾಗಿ ಗಜಲಕ್ಷ್ಮಿ ದೀಪ ಅಂತಾರಂತೆ. ಕಾಮಾಕ್ಷಿ ದೀಪ ಬಂದುಬಿಟ್ಟು ಅಮ್ಮನವ್ರ ಕೈಯಲ್ಲಿ ಕಬ್ಬಿರುತ್ತಂತೆ, ಅದನ್ನು ಕಾಮಾಕ್ಷಿ ದೀಪ ಅಂತ ಕರೀತಾರಂತೆ. ನನಗೆ ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ಕಮೆಂಟ್ ಮಾಡಿದರು. ನೆಕ್ಸ್ಟು ಈ ಒಂದು ಕಾಮಾಕ್ಷಿ ದೀಪನೂ ಅಷ್ಟೇ ಅಮ್ಮನ ಮನೆಯಿಂದನೇ ತೊಗೊಂಬಂದಿದ್ದು. ಮೊದಲಿಗೆ ಈ ದೀಪನೇ ತೊಗೊಂಬಂದಿದ್ದು. ಕಾಮಾಕ್ಷಿ ದೀಪನ ಅಮ್ಮನ ಮನೆಯಿಂದ ತೊಗೊಂಬಂದರೆ ನಮಗೆ ತುಂಬಾ ಒಳ್ಳೆಯದಾಗುತ್ತಂತೆ, ನಾನೆಲ್ಲೋ ಕೇಳ್ಪಟ್ಟಿದ್ದೆ. ಹಾಗಾಗಿ ನಾನು ಮೊದಲಿಗೆ ಈ ದೀಪನ ತಗೊಂಬಂದೆ, ಆಮೇಲೆ ದೊಡ್ಡದಾಗಿತ್ತಂತಲ್ವಾ ಅಂತಂದ್ಬಿಟ್ಟು ಆ ದೀಪನೂ ತಗೊಂಬಂದೆ. ಈ ದೀಪನ ರಿಟರ್ನ್ ಅಮ್ಮನಿಗೆನೆ ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಕಾಮಾಕ್ಷಿ ದೀಪನ 2 ದೀಪ ಹಚ್ಚಬಾರ್ದಂತೆ, ಒಂದೇ ದೀಪ ಹಚ್ಚಬೇಕಂತೆ. ಹಾಗಾಗಿ ಇನ್ನೊಂದು ಸುಮ್ಮನೆ ಯಾಕೆ ಇಟ್ಕೊಳ್ಳೋದು, ಅವ್ರಿಗೇನೆ ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟು ಈ ಒಂದು ಲಕ್ಷ್ಮೀಕಾಯನನ್ನು ಲಾಸ್ಟ್ ಇಯರ್ ಅಲ್ಲದೆ ಅದರ ಲಾಸ್ಟ್ ಇಯರು ಅಕ್ಷಯ ತೃತೀಯಗೆ ನಾನು ತೊಗೊಂಡಿದ್ದು ಈ ಲಕ್ಷ್ಮೀಕಾಯನ್ನು ಮತ್ತು ಒಂದು ತಟ್ಟೆ, ಪ್ಲೈನ್ ತಟ್ಟೆ. ಈ ಲಕ್ಷ್ಮೀಕಾಯಿನ ವೆಯ್ಟ್ ಬಂದುಬಿಟ್ಟು 20 ಗ್ರಾಮ್ ಇದೆ ಮತ್ತು ಅಮೌಂಟ್ ಬಂದುಬಿಟ್ಟು 1500 ರೂಪಾಯಿ ಆಗಿತ್ತು. ಈ ಒಂದು ಲಕ್ಷ್ಮೀಕಾಯನ್ನು ಮತ್ತು ಪ್ಲೇಟನ್ನು ತೊಗೊಂಡಾಗ ಆವಾಗ ಸಿಲ್ವರ್ 1 ಗ್ರಾಮ್ಗೆ ಎಷ್ಟಿತ್ತು ಅಂತಂದರೆ 72 ರೂಪಾಯಿ ಏನೋ ಇತ್ತು. ನೆಕ್ಸ್ಟು ಈ ತಟ್ಟೆನೂ ಅವಾಗೇನೆ ತೊಗೊಂಡಿದ್ದು. ಇದ್ರ ಗ್ರಾಮ್ ಬಂದುಬಿಟ್ಟು 98 ಗ್ರಾಮ್ ಇದೆ ಮತ್ತು ಅಮೌಂಟ್ ಬಂದುಬಿಟ್ಟು 8000 ಆಗಿತ್ತು. ನೆಕ್ಸ್ಟು ಈ ಒಂದು ತಟ್ಟೆ ಬಂದುಬಿಟ್ಟು ಅಷ್ಟಲಕ್ಷ್ಮಿ ಒಂದು ಕಳಶದ ಚಂಬು ತೊಗೊಂಡ್ವಲ್ವ ಆವಾಗ ತೊಗೊಂಡಿದ್ದು. ಇದು ಗ್ರಾಮ್ ಬಂದುಬಿಟ್ಟು 240 ಗ್ರಾಮ್ ಇದೆ ಮತ್ತು ಅಮೌಂಟ್ ಬಂದುಬಿಟ್ಟು 17,700 ರೂಪಾಯಿ ಏನೋ ಆಗಿತ್ತು. ಅಷ್ಟಲಕ್ಷ್ಮಿ ಕಳಶ ಮತ್ತು ಈ ಪ್ಲೇಟು ಎರಡೂ ಒಂದೇ ಸಲನೇ ತೊಗೊಂಡಿದ್ದು. ಆದರೆ ಅಷ್ಟಲಕ್ಷ್ಮಿ ಕಳಶದ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಮೇಂಟೈನ್ ಮಾಡೋದು ತುಂಬ ಕಷ್ಟ, ಡೈಲಿ ಯೂಸ್ಗೆಲ್ಲ ಆಗೋದಿಲ್ಲ. ನೆಕ್ಸ್ಟು ಈ ಒಂದು ತಟ್ಟೆ ಬಂದುಬಿಟ್ಟು ನಮ್ಮ ಮದುವೆ ಟೈಮಲ್ಲಿ ನಮ್ಮ ಅತ್ತೆ ಮಾವನವರು ತೊಗೊಂಡಿದ್ದು. ಅದೇ ಪಾದ ಪೂಜೆಗೆ ಇವ್ರು ಕೊಡ್ತಾರೋ ಇಲ್ವೋ ಅಂತಂದ್ಬಿಟ್ಟು ಅವರೇ ಮೊದಲಿಗೆ ತೊಗೊಂಡಿದ್ರು. ಇದು ಸುಮಾರು ಆವಾಗ ಮದುವೆ ಟೈಮಲ್ಲಿ ಕೇಳಿದ್ದಕ್ಕೆ ತುಂಬ ದೊಡ್ಡದಾಗಿದೆ, ನಾವು ತೊಗೊಂಡಿರೋದಕ್ಕಿಂತನೂ ದೊಡ್ಡದಾಗಿದೆ ಈ ತಟ್ಟೆ. ಆವಾಗ ಹೇಳಿದರು 1 kgನೇ ಇದೆ ಅಮ್ಮ ಈ ತಟ್ಟೆ ಅಂತ ಆವಾಗ ಹೇಳಿದರು. ಇವಾಗ ಕೇಳೋಕ್ಕೆ ಹೋದರೆ ನೆನಪಿಲ್ಲಮ್ಮ, ಮರ್ತುಬಿಟ್ಟಿದ್ದೀನಿ. ಆವಾಗ ಬ್ಯುಸಿಯಲ್ಲಿ ತೊಗೊಂಡಿದ್ದಲ್ವಾ, ಎಷ್ಟು ಗ್ರಾಮ್ ಇದೆ ಮತ್ತು ಎಷ್ಟು ಅಮೌಂಟ್ ಆಯಿತು ಅಂತಂದ್ಬಿಟ್ಟು ಮರ್ತೋಗಿದ್ದೀನಿ. ಹಾಗೆ ಬಿಲ್ಸು ಅಷ್ಟೇ ಎಲ್ಲೋ ಹಾಕ್ಬಿಟ್ಟಿದ್ದೀನಿ, ಆವಾಗ ಸಿಗ್ತಾಯಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಅದರದ್ದು ಗ್ರಾಮ್ಸ್ ಎಷ್ಟಿದೆ ಮತ್ತು ಅಮೌಂಟ್ ಎಷ್ಟಾಯಿತು ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟು ಈ ಒಂದು ಕಾಮಧೇನು ಹಸು ಬಂದುಬಿಟ್ಟು ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ನಮ್ಮ ಚಿಕ್ಕತ್ತೆಯವರು ಗಿಫ್ಟಾಗಿ ಕೊಟ್ಟಿದ್ದು. ಇದ್ರ ಅಂದರೆ ಕೆಳಗಡೆ 14.800 ಏನೋ ಇದೆ. ಇದು ಗ್ರಾಮ್ಸ್ ಏನೋ ಅಂತ ಅನ್ಕೊತೀನಿ. ತುಂಬ ವೇಟ್ ಇದೆ, ಚೆನ್ನಾಗಿದೆ. ಆದರೆ ನಮ್ಮ ಮನೆಯಲ್ಲಿ ಸುಮಾರಷ್ಟು ಕಾಮಧೇನು ಹಸುಗಳಾಗೋಗ್ಬಿಟ್ಟಿದೆ. ನನ್ನ ತಮ್ಮ ಒಂದು ಗಿಫ್ಟ್ ಕೊಟ್ಟ ದೊಡ್ಡದಾಗಿರುವಂತಹ ಕಾಮಧೇನು ಹಸು, ಅದು ಒಂದು ಬ್ರಾಸ್ದು. ನೆಕ್ಸ್ಟು ನಾನೊಂದು ಚಿಕ್ಕದಾಗಿರುವಂತಹ ಕಾಮಧೇನು ಹಸುವನ್ನು ತಗೊಂಡಿದ್ದೆ ಮದುವೆ ಆದ ಹೊಸದ್ರಲ್ಲೇ. ಆಮೇಲೆ ನಾವು ಲೀಸ್ ಮನೆಯನ್ನು ಗೃಹ ಪ್ರವೇಶ ಮಾಡಿಕೊಂಡಾಗ ಆವಾಗ ಪುರೋಹಿತರು ಒಂದು ಬೆಳ್ಳಿದು ಕಾಮಧೇನು ಹಸು ಗಿಫ್ಟಾಗಿ ಕೊಟ್ಟಿದ್ದಾರೆ. ಅಂದರೆ ಪೂಜೆಗೆ ಇಟ್ಟಿದ್ರು, ಅದು ನಮಗೇನೆ ಕೊಟ್ಟಿದ್ದಾರೆ. ನೆಕ್ಸ್ಟು ಈ ಮನೆಗೆ ಬಂದಮೇಲೆ ಇದೊಂದು ಗಿಫ್ಟಾಗಿ ಬಂತು. ಆಮೇಲೆ ಪುರೋಹಿತರು ಅಷ್ಟೇ ಒಂದು ಕಾಮಧೇನು ಹಸುವನ್ನು ಬೆಳ್ಳಿದೇನೆ ಚಿಕ್ಕದು ಈ ಥರದ್ದೇನೆ ತೊಗೊಂಬಂದಿದ್ರು ಪೂಜೆಗೆ ಅಂತಂದ್ಬಿಟ್ಟು. ಆಮೇಲೆ ಅವರೇ ಎತ್ಕೊಂಡು ಹೋದರು. ಸುಮಾರಷ್ಟಿದೆ ಅಲ್ವಾ ಇವ್ರ ಮನೆಯಲ್ಲಿ ಕಾಮಧೇನು ಹಸುಗಳು ಅಂತಂದ್ಬಿಟ್ಟು. ಇಷ್ಟೇ ನನ್ನ ಹತ್ರ ಸಿಲ್ವರ್ ಐಟಮ್ಸು ಇರೋದು. ಈ ಒಂದು ದೊಡ್ಡ ಪ್ಲೈನ್ ತಟ್ಟೆ ಮತ್ತು ಪ್ಲೈನ್ ಕಳಶದ ಚಂಬಿದೆ ಅಲ್ವಾ, ಅದು ನಮ್ಮ ಮದುವೆ ಟೈಮಲ್ಲಿ ನಮ್ಮ ಅತ್ತೆಯವ್ರು ತೊಗೊಂಡಿದ್ದು ಅಂತ ಹೇಳಿದ್ನಲ್ವ. ನಾವು ತೊಗೊಂಡಿದ್ದು ಬಂದುಬಿಟ್ಟು 1 kg, ಇನ್ನೂ ಚಿಕ್ಕದಾಗಿದೆ. ಇದೊಂದು ಸ್ವಲ್ಪ ದೊಡ್ಡದಾಗೇ ಇದೆ. ನಾವು ಅನ್ಕೊತಾ ಇದ್ದೀವಿ ಅದರ ಸೈಜ್ ನೋಡಿಬಿಟ್ಟು ಒಂದು 1/2 kg ಎಕ್ಸ್ಟ್ರಾ ಇರ್ಬೋದೇನೋ ಅಂತಂದ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ಆಮೇಲೆ ನಾನು ಕೇಳ್ತಾನೆ ಇದ್ದೆ, ಸುಮ್ಮನೆ ಯಾಕೆ ಅದನ್ನು ಸುಮ್ಮನೆ ಹಂಗೆ ಇಟ್ಕೊಂಡಿರೋದು, ಅದನ್ನು ಕೊಟ್ಬಿಟ್ಟು ಏನಾದರೂ ಬೇರೆ ಬೆಳ್ಳಿ ಐಟಮ್ಸನ್ನು ತಗೊಳ್ಳೋಣ, ದೊಡ್ಡ ದೀಪಗಳನ್ನು ತಗೊಳ್ಳೋಣ, ಒಂದು 1/2 kg ಹಂಗೆ ಅಂತಂದ್ಬಿಟ್ಟು ನಾನು ಕೇಳಿದೆ. ಆವಾಗ ನಮ್ಮ ಮಾವನವರು ಒಪ್ಪಲಿಲ್ಲ. ಇಲ್ಲ, ಕನ್ಯಾದಾನಕ್ಕೆ ಅಂತಂದ್ಬಿಟ್ಟು ನಮ್ಮ ಮನೆಗೆ ಕೊಟ್ಟಿರೋದಿದು, ಇದನ್ನು ಮಾರಬಾರ್ದು, ಎಕ್ಸ್ಚೇಂಜು ಸಹ ಮಾಡಬಾರ್ದು ಅಂತ ಹೇಳಿದ್ರು. ಅದಕ್ಕೆ ನಾನು ಮತ್ತಿನ್ನೇನಪ್ಪ ಮಾಡೋದು, ಅದನ್ನು ಹಾಗೆ ಇಟ್ಕೊಂಡಿರೋದಾ ಅಂತಂದ್ಬಿಟ್ಟು ನಾನು ಕೇಳಿದೆ.
ಅದಕ್ಕೆ ಅಪ್ಪ ಇಟ್ಕೊಂಡು ಯಾಕಮ್ಮ ಹಾಗೆ ಇಟ್ಕೊಂಡಿರ್ತೀಯಾ, ನಿಮ್ಮ ಯಜಮಾನಪ್ಪನಿಗೆ ಅದರಲ್ಲಿ ಊಟಕ್ಕೆ ಬಡಿಸ್ಕೊಡು ಅಂತ ಹೇಳಿದ್ರು. ಊಟಕ್ಕೆ ಬಡಿಸ್ಕೊಡೋದಾ, ಬೆಳ್ಳಿ ತಟ್ಟೆ ಚಂಬಲ್ಲಿ ಅಂತಂದ್ಬಿಟ್ಟು ನಾನು ಕೇಳಿದೆ. ಅದರಲ್ಲೇನಿದೆ ಅಮ್ಮ ತಪ್ಪು, ಇನ್ನೂ ಆರೋಗ್ಯಕ್ಕೂ ಒಳ್ಳೇದಲ್ವಾ, ಯಾಕೆ ಸುಮ್ಮನೆ ಅದನ್ನು ಮಾರ್ತೀರಾ ಅಂತಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ನಾನು ಇನ್ನೇನು ಮಾತಾಡೋದಕ್ಕೆ ಹೋಗಲಿಲ್ಲ. ಆಮೇಲೆ ನಮ್ಮನೆ ಗೃಹ ಪ್ರವೇಶ ಟೈಮಲ್ಲಿ ಇದನ್ನು ತೊಗೊಂಬಂದು ಇದನ್ನು ನೀನೇ ಇಟ್ಕೊಳ್ಳಮ್ಮ ಅಂತಂದ್ಬಿಟ್ಟು ಕೊಟ್ಟರು. ಇನ್ನು ಅದನ್ನು ಕೊಟ್ಬಿಟ್ರೆ ಇನ್ನೆಲ್ಲಿ ನಾನು ಎಕ್ಸ್ಚೇಂಜ್ ಮಾಡಿಬಿಡ್ತೀನೋ ಅಂತಂದ್ಬಿಟ್ಟು ದೊಡ್ಡದೇ ಕೊಟ್ಬಿಟ್ರು ನನಗೆ, ನೀನೇ ಯೂಸ್ ಮಾಡ್ಕೊಳ್ಳಮ್ಮ ಇದನ್ನು ಅಂತಂದ್ಬಿಟ್ಟು. ಇಷ್ಟೇ ನನ್ನ ಹತ್ರ ಪೂಜಾ ಸಿಲ್ವರ್ ಐಟಮ್ಸ್ ಇರೋದು. ಇನ್ನೂ ನನಗೆ ಇನ್ನೊಂದು ಐಟಮ್ ಮೇಲೆ ತುಂಬ ಆಸೆ ಇತ್ತು, ಅದನ್ನು ತಗೊಳ್ಬೇಕು ಅಂತಂದ್ಬಿಟ್ಟು ಅಮೌಂಟು ಸಹ ನಾನು ಕೂಡ ಇಟ್ಕೊಳ್ತಾ ಇದ್ದೆ. ಆಮೇಲೆ ಲೀಸ್ ಮನೆ ಪೀರಿಯಡ್ ಅನ್ನೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾವು ಲೀಸ್ ಮನೆಗೇ ಹೋಗೋದು ಬಿಡು, ತಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ನಾನು ಅದೇ ಪ್ಲ್ಯಾನಲ್ಲೇ ಇದ್ದೆ. ಆಮೇಲೆ ಅದು ಹೆಂಗೆಂಗೋ ಆಗ್ಬಿಟ್ಟು ಸ್ವಂತ ಫ್ಲ್ಯಾಟ್ ತಗೊಳ್ಳೋ ಹಾಗೆ ಆಗೋಯಿತು. ಆವಾಗ ಅಮೌಂಟ್ ಹೊಂದಿಸೋದು ತುಂಬ ಕಷ್ಟ ಆಗೋಯಿತು. ಆ ಟೈಮಲ್ಲಿ ನಾನು ನನ್ನ ಹಸ್ಬೆಂಡ್ಗೆ ಕೊಟ್ಬಿಟ್ಟೆ ಆ ಅಮೌಂಟ್ನೆಲ್ಲ, ತಗೊಳ್ಳಿ ಮತ್ತೆ ಅವಾಗಲಾದರೂ ತಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ಕೊಟ್ಬಿಟ್ಟೆ. ಆಮೇಲೆ ನೆಕ್ಸ್ಟ್ ಈ ಮನೆಗೆ ಬಂದ ಮೇಲೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಎಲ್ಲ ಕಮಿಟ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಒಡವೆ ಎಲ್ಲ ಹೋಗಿ ಬ್ಯಾಂಕಲ್ಲಿದೆ, ಅದಕ್ಕೆ ಮಂತ್ಲಿ ಇಂಟ್ರೆಸ್ಟ್ ಅಂತ ಬೀಳ್ತಾ ಇದೆ ಅಲ್ವಾ, ಅದನ್ನು ಆ ಕಡೆ ಇಟ್ಕೊಂಡು ನಾನಿವಾಗ ನನ್ನ ಆಸೆ ಪಟ್ಟಿರುವಂತಹ ಸಿಲ್ವರ್ ಐಟಮ್ ತೊಗೊಂಡ್ಬಿಟ್ರೆ ಇಂಟ್ರೆಸ್ಟ್ ಅನ್ನೋದು ಹಾಗೇ ಇರುತ್ತೆ, ಕಟ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಮೊದಲು ಅದು ಒಂದು ಹಂತಕ್ಕೆ ಎಲ್ಲನೂ ಕ್ಲಿಯರ್ ಮಾಡೋಣ, ಆಮೇಲೆ ತಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೀನಿ. ಆ ಒಂದು ಸಿಲ್ವರ್ ಐಟಮ್ನ ತಗೊಂಡ ಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಸರಿ ಆಯಿತು, ಅದು ಇನ್ನೂ ಲೇಟಾಗಿ ತಗೊಳ್ಳೋದಲ್ವಾ ಅಂತಂದ್ಬಿಟ್ಟು ಇವಾಗ ಎಷ್ಟಿದೆಯೋ ಅಷ್ಟೇ ಮಾಡೋಣ ಅಂತಂದ್ಬಿಟ್ಟು ಇವಾಗ ನಾನು ಸಿಲ್ವರ್ ಕಲೆಕ್ಷನ್ ವಿಡಿಯೋನ ಮಾಡಿದ್ದು. ನೆಕ್ಸ್ಟ್ ಇವಾಗ ಸೋಮವಾರ ಸಂಜೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಟ್ಟೆಗಳೆಲ್ಲ ಒಣಗಿತ್ತು, ಅದನ್ನು ಫೋಲ್ಡ್ ಮಾಡಿ ವಾರ್ಡ್ರೋಬಲ್ಲಿ ಜೋಡಿಸಿಟ್ಕೊಂಡೆ. ಇವಾಗಂತೂ ಆಷಾಢ ಮಾಸ ಆಗಿರೋದ್ರಿಂದ ಗಾಳಿ ತುಂಬ ಜೋರಾಗಿ ಬೀಸ್ತಾ ಇರುತ್ತಲ್ವ, ಹಾಗಾಗಿ ಸ್ಟ್ಯಾಂಡ್ ಮೇಲೆ ಬಟ್ಟೆಗಳನ್ನು ಒಣಗಾಕಿದ್ರು ಸಹಿತ ಅದು ಗಾಳಿಗೆ ಕೆಳಗಡೆ ಬಿದ್ದು ಹೋಗ್ತಾ ಇರುತ್ತೆ. ಹಾಗಾಗಿ ಬಟ್ಟೆಗಳನ್ನು ಒಣಗಾಕಿದ ತಕ್ಷಣ ಕ್ಲಿಪ್ಸನ್ನು ಹಾಕ್ಬಿಡ್ತೀನಿ. ನೆಕ್ಸ್ಟ್ ಇವಾಗ ಆ ಕೆಲಸ ಮುಗಿಸಿದ್ದಾದ್ಮೇಲೆ ಇನ್ನು ನೈಟ್ ಊಟಕ್ಕೆ ಚಿಕ್ಕಡಿಕಾಯಿ ಪಲ್ಯ ಮಾಡೋಣ ಅಂತಂದ್ಬಿಟ್ಟು ಇವಾಗ ಚಿಕ್ಕಡಿಕಾಯಿನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಮೂಲಂಗಿ ಸಾಂಬಾರು ಮತ್ತು ರೈಸ್ ಮಾಡಿದ್ದೆ. ಇವಾಗ ನೈಟ್ ಊಟಕ್ಕೆ ಅದ್ರ ಜೊತೆಗೆ ಮುದ್ದೆ ಮತ್ತು ಚಿಕ್ಕಡಿಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇವಾಗ ವೆದರ್ ಒಂದು ಸ್ವಲ್ಪ ತಣ್ಣಗಿದೆ ಅಲ್ವಾ, ಹಾಗಾಗಿ ಚಿಕ್ಕಡಿಕಾಯಿ ಎಲ್ಲ ಒಂದು ಸ್ವಲ್ಪ ಹಾಳಾಗೋ ರೀತಿಯಾಗಿ ಕಾಣಿಸ್ತಾ ಇತ್ತು. ಆಮೇಲೆ ತುಂಬಾ ಬಲ್ತೋಗಿತ್ತು. ಇನ್ನು ಇದಕ್ಕೆ ದುಡ್ಡು ಕೊಟ್ಟು ತೊಗೊಂಬಂದಿರ್ತೀವಿ, ಇವಾಗ ನೋಡಿದ್ರೆ ತರಕಾರಿ ರೇಟ್ಗಳು ತುಂಬ ಜಾಸ್ತಿ ಇದೆ. ಇನ್ನು ಹಾಗೆ ಬಿಟ್ಬಿಟ್ರೆ ಇದು ಹಾಳಾಗ್ಬಿಡುತ್ತೆ ಅಂತಂದ್ಬಿಟ್ಟು ಪಲ್ಯ ಮಾಡಿಬಿಡೋಣ ಅಂತಂದ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಚಿಕ್ಕಡಿಕಾಯಿನೆಲ್ಲ ನಾನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ಎಷ್ಟೊಂದು ಕಾಯಿ ವೇಸ್ಟ್ ಆಗಿದೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಇವಾಗ ಈ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಚಿಕ್ಕಡಿಕಾಯಿನೆಲ್ಲ ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲ್ ಬಿಡ್ತೀನಿ. ಉಪ್ಪೇನು ಹಾಕೋದಿಲ್ಲ, ಪಲ್ಯಕ್ಕೆ ಒಗ್ಗರಣೆ ಕೊಡಬೇಕಾದ್ರೆ ಉಪ್ಪನ್ನು ಹಾಕೋಣ. ಇವಾಗ ಸುಮ್ಮನೆ ಒಂದು ಸಲ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಒಂದು ವಿಸಿಲ್ ಹೊಡ್ಸ್ಕೊಳ್ತೀನಿ. ಹಾಗೆ ಈ ಚಿಕ್ಕಡಿಕಾಯಿ ಪಲ್ಯದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ಗಂತೂ ಹೊಸ ರೆಸಿಪಿಗಳನ್ನ ಟೇಸ್ಟ್ ಮಾಡಿಸೋದು ಅಂತಂದರೆ ತುಂಬ ಕಷ್ಟ. ಚೆನ್ನಾಗಿರುತ್ತಾ ಅಂತ ಕೇಳ್ತಾ ಇರ್ತಾರೆ. ನೋಡೋಣ, ಟ್ರೈ ಮಾಡಿ ನೋಡ್ತೀನಿ, ಚೆನ್ನಾಗೇ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳಿ ಮಾಡ್ತಾ ಇರ್ತೀನಿ ನಾನು ಹೊಸ ರೆಸಿಪಿಗಳನ್ನು. ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು ವಿಸಿಲ್ ಹೊಡ್ಸೋದಕ್ಕೆ ಬಿಡ್ತೀನಿ. ಇನ್ನು ಈ ಕಡೆಗೆ ಬಂದರೆ ಒಂದು ಸ್ವಲ್ಪ ಕೊಬ್ಬರಿ, ಶುಂಠಿ, ಆಮೇಲೆ ಜೀರಿಗೆ ಒಂದು ಸ್ವಲ್ಪ, ಹಸಿಮೆಣಸಿನ್ಕಾಯಿ ಒಂದು 3, ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ, ಇಷ್ಟನ್ನು ಹಾಕ್ಬಿಟ್ಟು ನಾನು ತರಿಯಾಗಿ ಇದನ್ನು ರುಬ್ಕೊಂಡು ಬರ್ತೀನಿ. ಅಂದರೆ ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತಂದರೆ ಈ ಕಡಲೆಕಾಳು ಉಸ್ಲಿ ಅಂತ ಮಾಡ್ತಾರಲ್ವ, ಅದೇ ರೀತಿಯಾಗಿಯೇ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ ಈ ಕಡೆ ನೋಡ್ತಾ ಇರ್ಬೋದು ಚಿಕ್ಕಡಿಕಾಯಿ ಎಲ್ಲ ಬೆಂದಿದೆ. ನಾನು ಒಂದು ವಿಸಿಲ್ ಮಾತ್ರ ಹೊಡೆಸಿದ್ದೀನಿ. ಇನ್ನು ಇದನ್ನು ನೀರು ಶೋಧಿಸೋದಕ್ಕೆ ಹಾಕ್ಬಿಟ್ಟು ಆ ಕಡೆ ಒಗ್ಗರಣೆ ಕೊಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಕೊಬ್ಬರಿ ಮತ್ತು ಜೀರಿಗೆ, ಹಸಿಮೆಣಸಿನ್ಕಾಯಿ ಇವುಗಳನ್ನೆಲ್ಲ ತರಿಯಾಗಿ ರುಬ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಅಲ್ಲಿ ತೊಳೆದಿಟ್ಕೊಂಡಿದ್ದೀನಿ, ಅದನ್ನ ಕಟ್ ಮಾಡಿ ಹಾಕಿದ್ರೆ ಆಯಿತು. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿಯನ್ನು, ಚಿಕ್ಕದಾಗಿರುವ ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆಯನ್ನು ಹಾಕಿ, ಸಾಸಿವೆ ಚಿಟಪಟ ಅಂದಮೇಲೆ ಒಂದು 4 ಒಣಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕಿವಾಗ ಚಿಕ್ಕಡಿಕಾಯಿನೆಲ್ಲ ಬೇಯಿಸಿಟ್ಕೊಂಡಿದ್ನಲ್ವ, ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ಇನ್ನು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡ್ತೀನಿ. ಇನ್ನು ಇವಾಗ ಕೊನೆಯದಾಗಿ ಈ ಕೊಬ್ಬರಿಯನ್ನೆಲ್ಲ ತರತರಿಯಾಗಿ ರುಬ್ಕೊಂಡಿದ್ನಲ್ವ, ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ರೆ ಚಿಕ್ಕಡಿಕಾಯಿ ಪಲ್ಯ ಅನ್ನೋದು ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿತ್ತು. ನನ್ನ ಹಸ್ಬೆಂಡು ಅಷ್ಟೇ ಒಂದು ತುತ್ತು ತಿಂದಿದ ತಕ್ಷಣ ನಾನು ಕೇಳ್ತೀನಿ, ಹೊಸ ಹೊಸ ಅಡುಗೆಗಳನ್ನು ಟ್ರೈ ಮಾಡಿದಾಗ ಚೆನ್ನಾಗಿತ್ತ ಅಂತ ಕೇಳಿದ್ದಕ್ಕೆ ಹ್ಞೂ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅವ್ರಿಗೇನಾದರೂ ಇಷ್ಟ ಆಗಲಿಲ್ಲ ಅಂತಂದರೆ ಯಾಕಾದರೂ ಇದನ್ನು ಮಾಡಿದ್ಯೋ ಏನೋ, ನನಗೆ ಊಟನೇ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ಹೊಸ ಹೊಸ ರೆಸಿಪಿಗಳನ್ನು ಟ್ರೈ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರ್ತೀನಿ. ನಾವಿರೋದು ಇಬ್ಬರೇ ಅಲ್ವಾ, ಇನ್ನೂ ಉಳೀತು ಅಂತಂದರೆ ಅದು ವೇಸ್ಟ್ ಆಗಿಬಿಡುತ್ತೆ, ನಾನೇ ವೇಸ್ಟ್ ಆಗುತ್ತಲ್ವಾ ಅಂತಂದ್ಬಿಟ್ಟು ತಿನ್ನಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಪಲ್ಯ ಮಾಡಿದ್ದಾದಮೇಲೆ ಮುದ್ದೆ ಮಾಡ್ತಾಯಿದ್ದೀನಿ. ಆಮೇಲೆ ಈ ಸಿಲ್ವರ್ ಬಗ್ಗೆ, ಗೋಲ್ಡ್ ಬಗ್ಗೆ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತಂದ್ಬಿಟ್ಟು ಹೇಳ್ತೀನಿ. ನನಗೆ ಇಷ್ಟ ಆಯಿತು ಅಂತಂದರೆ ತಗೊಳ್ಳೇಬೇಕು ಅನ್ನೋ ಆಟ ಏನು ನನಗಿರೋದಿಲ್ಲ. ಮನೆ ಪರಿಸ್ಥಿತಿನೆಲ್ಲ ನೋಡ್ಕೊಳ್ತೀನಿ. ಮನೆಯಲ್ಲಿ ಯಾವುದೇ ಸಾಲುಗಳು ಏನು ಇಲ್ಲ ಅಂತಂದರೆ ಆವಾಗ ತಗೊಳ್ತೀನಿ. ಇಲ್ಲ ಅಂತಂದರೆ ಸರಿ ಆಯಿತು, ಅದನ್ನು ಮೊದಲು ತೀರಿಸ್ಬಿಡಿ ಆಮೇಲೆ ತಗೊಂಡ್ರೆ ಆಯಿತು, ಅದೆಷ್ಟು ವರ್ಷ ಆದರೂ ಪರವಾಗಿಲ್ಲ, ನಾನು ತಗೊಳ್ಳೋದಕ್ಕೇ ಹೋಗೋದಿಲ್ಲ. ಆಮೇಲೆ ನಾನು ನನ್ನ ಹಸ್ಬೆಂಡು ಯಾವಾಗಲಾದರೂ ಹಾಗೇ ಮಾತಾಡ್ತಾ ಇರಬೇಕಾದ್ರೆ ಈ ರೀತಿಯಾಗಿ ನೀವು ನನ್ನ ಹತ್ರ ಇಷ್ಟೊಂದು ಅಮೌಂಟು ತೊಗೊಂಡಿದ್ದೀರಾ, ಈ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಆದಮೇಲೆ ನನಗೆ ಕೊಡಬೇಕಾಗುತ್ತೆ, ನೀವು ನಾನೇನೋ ಒಂದು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅವ್ರಿಗೆ ಹೇಳಿದಾಗ ಅವರು ಹೇಳ್ತಾ ಇರ್ತಾರೆ, ಸರಿ ಆಯಿತು ಇವಾಗೆ ಕೊಡ್ತೀನಿ ತಗೋ, ಅದೇನು ತೊಗೊಳ್ಬೇಕೋ ತಗೋ, ಕ್ರೆಡಿಟ್ ಕಾರ್ಡ್ ಇದೆ, ಅದರಲ್ಲಿ ಮಂತ್ಲಿ ಒಂದು 2 lakhsವರೆಗೂ ನಾವು ಏನು ಖರ್ಚು ಮಾಡ್ಕೊಳ್ಬೋದು, ಆಮೇಲೆ ಮಂತ್ ಎಂಡಲ್ಲಿ ನಾವು ಅದನ್ನು ಕ್ಲಿಯರ್ ಮಾಡ್ಬೋದು, ಇಲ್ಲ EMIಗಳ ಥರ ಹಾಕ್ಕೊಂಡು ಹೋಗ್ಬೋದು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನಾನು ಅದಕ್ಕೆ ಸಾಲ ಮಾಡಿ ಮಾತ್ರ ನೀವೇನು ಕೊಡೋದಕ್ಕೂ ಹೋಗಬೇಡಿ, ನನಗೇನು ಕೊಡಿಸೋದಕ್ಕೂ ಹೋಗಬೇಡಿ, ನನಗೆ ಯಾವಾಗ ಅಮೌಂಟ್ ಇರುತ್ತೋ ಅವಾಗ ಕೊಡಿಸಿ, ಸಾಲ ಮಾತ್ರ ಯಾವತ್ತಿಗೂ ಮಾಡಬೇಡಿ ಅಂತ ಹೇಳ್ತಾ ಇರ್ತೀನಿ. ಆ ರೀತಿಯಾಗಿ ನಾನು ಕ್ರೆಡಿಟ್ ಕಾರ್ಡ್ ಎಲ್ಲ ಬೇಕಾಗುತ್ತೆ, ಅವಶ್ಯಕತೆ ಇದೆ, ಆದರೆ ಯಾವಾಗ ಅಂತಂದರೆ ಈ ದೀಪಾವಳಿ ಟೈಮು ಅಂದರೆ ಆಫರ್ ಟೈಮ್ಸ್ ಇರುತ್ತಲ್ವ, ಆವಾಗೆಲ್ಲ ಈ ಮೊಬೈಲ್ ಮೇಲೆ ಮತ್ತು ಟಿ ವಿ ಏನಾದರೂ ತೊಗೋಬೇಕು ಅಂದರೆ ಟಿ ವಿ ಮೇಲೆ ಅವಾಗೆಲ್ಲ ಕ್ರೆಡಿಟ್ ಕಾರ್ಡ್ ಮೇಲೆ ಒಂದು 3,000 4,000 ಆಫರಲ್ಲಿ ತೊಗೊಳ್ಬೋದಾಗುತ್ತೆ. ಹಾಗಾಗಿನೇ ಕ್ರೆಡಿಟ್ ಕಾರ್ಡ್ ಅವಶ್ಯಕತೆ ಆ ಟೈಮಲ್ಲಿರುತ್ತೆ. ಇನ್ನು ಉಳಿದಂತೆ ಕ್ರೆಡಿಟ್ ಕಾರ್ಡ್ ಮೇಲೆ ಏನಾದರೂ ತೊಗೊಂಡಿದ್ದೀವಿ ಅಂತಂದರೆ 1 ಮಂತ್ ಏನಾದರೂ ನಾವು ಕ್ಲಿಯರ್ ಮಾಡಿಲ್ಲ ಅಂತಂದರೆ ಅದಕ್ಕೆ ಇಂಟ್ರೆಸ್ಟ್ ಆಗ್ತಾ ಹೋಗ್ತಾ ಇರ್ತಾರೆ ಅವರು. ಆಮೇಲೆ ನಾನು ಈ ವಿಷಯದಲ್ಲೇ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ನಾನು ಎಲ್ಲ ಅನುಸರಿಸ್ಕೊಂಡು ನನಗೆ ಯಾವಾಗ ಬೇಕೋ ಆವಾಗ ತೊಗೊಳ್ತೀನಿ, ಇವಾಗಲೇ ಬೇಕು ಅಂತೆಲ್ಲ ತೊಗೊಳೋದಕ್ಕೆ ಹೋಗೋದಿಲ್ಲ. ನಮಗೆ ಎಷ್ಟು ಇನ್ಕಮ್ ಬರುತ್ತೋ, ನಮಗೇನೇನು ಕಮಿಟ್ಮೆಂಟ್ಸ್ ಇದೆಯೋ ಅದೆಲ್ಲ ನೋಡಿಕೊಂಡು ಒಂದು ಹಂತವಾಗಿ ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ಒಂದೇ ಸಲ ತಗೊಂಡು ಅವ್ರಿಗೂ ಟೆನ್ಷನ್ ಕೊಟ್ಟು ನಾನು ಟೆನ್ಷನ್ ಮಾಡಿಕೊಂಡು ಮನೆಯ ವಾತಾವರಣನೂ ಅಷ್ಟೇ ಕೆಡಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ನಾನು ಮದುವೆ ಆದಮೇಲೆ ಅಲ್ಲ, ಮದುವೆಗೂ ಮುಂಚೆನೂ ಅಷ್ಟೇ ಇದೇ ರೀತಿಯಾಗಿಯೇ ನಾನು ಇರ್ತಾ ಇದ್ದೆ. ಅಪ್ಪ ಅಮ್ಮನಿಗೂ ಅಷ್ಟೇ ಯಾವತ್ತೂ ನಾನು ಹೊರೆಯಾಗಿ ಇರಬಾರ್ದು ಅಂತ ಅಂದ್ಕೊಳ್ತಾ ಇದ್ದೆ. ಆಮೇಲೆ ಮದುವೆಯಲ್ಲೂ ಅಷ್ಟೇ ಆದಷ್ಟು ನಾನು ಖರ್ಚುಗಳನ್ನು ಕಡಿಮೆನೇ ಮಾಡಿಸಿದ್ದೀನಿ ಅವ್ರಿಗೂನು. ಈ ವಿಷಯಗಳಲ್ಲಿ ಕೆಲವರು ನನ್ನನ್ನು ಓವರ್ ಆ್ಯಕ್ಟಿಂಗು, ಬಿಲ್ಡಪ್ ಕೊಡ್ತೀಯ ಅಂತ ಏನಂದ್ರೂ ನನಗೆ ಪರವಾಗಿಲ್ಲ, ನಾನು ಇದೇ ರೀತಿಯಾಗೇ ಇರ್ತೀನಿ. ಯಾವಾಗಲೂ ಅಷ್ಟೇ ನಾನಾಗೇ ಇರೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತೀನಿ, ನಮಗೋಸ್ಕರ ನಾವು ಬದುಕ್ತೀವಿ ಅಂತಂದರೆ ನಮಗೆ ಎಷ್ಟು ಆದಾಯ ಬರುತ್ತೋ ಅಷ್ಟರಲ್ಲಿ ನಾವು ತೃಪ್ತಿಯಾಗಿ ಬದುಕ್ಬೋದು. ನಾವು ಇನ್ನೊಬ್ರಿಗೋಸ್ಕರ ಬದುಕ್ತೀವಿ ಅಂತಂದರೆ ನಮಗೆ ಎಷ್ಟು ಆದಾಯ ಬಂದರೂ ನಮಗೆ ಸಾಕಾಗೋದಿಲ್ಲ ಅಂತ ಹೇಳ್ತಾ ಇರ್ತೀನಲ್ವ, ಅದೇ ರೀತಿಯಾಗಿಯೇ ನಾನು ಲೈಫ್ ಲೀಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇವಾಗ ಮುದ್ದೆ ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನು ನನಗೆ ಕೆಲವರು ಕಮೆಂಟ್ ಮಾಡ್ತಾ ಇರ್ತಾರೆ, ನೀವು ವರಮಹಾಲಕ್ಷ್ಮಿ ಅಮ್ಮನವರನ್ನು ಕೂರಿಸ್ತೀರಾ ಅಂತಂದ್ಬಿಟ್ಟು. ಇಲ್ಲ, ನಾವು ಕೂರಿಸೋದಿಲ್ಲ, ನಮ್ಗೆ ಆ ಪದ್ಧತಿ ಇಲ್ಲ. ನಾನೇನು ಅಂತಂದರೆ ನಮ್ಮ ಹಿರಿಯರು ನನಗೆ ಏನು ಹೇಳ್ಕೊಟ್ಟಿದ್ದಾರೋ ಅದನ್ನೇ ಫಾಲೋ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಹೊಸದಾಗಿ ಏನು ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಅತ್ತೆಯವರು ಕೂರಿಸಿಲ್ವಂತೆ, ನಾನು ಕೇಳಿ ನೋಡಿದೆ, ನನ್ನ ಮದುವೆ ಆಗಿ ಬಂದಾಗಿಂದ ನಮ್ಮ ಅತ್ತೆಯವರು ಸಹ ಕೂರಿಸ್ತಾ ಇರಲಿಲ್ಲಮ್ಮ, ಹಾಗಾಗಿ ನಾನು ಕೂರಿಸೋದಿಲ್ಲ ಅಂತ ಹೇಳಿದ್ರು. ಇನ್ನು ನಾನು ಯಾಕೆ ಹೊಸದಾಗಿ ಅದನ್ನು ಸ್ಟಾರ್ಟ್ ಮಾಡೋದು
ಅಂತಂದ್ಬಿಟ್ಟು ಸರಿ ಆಯಿತು ಅಮ್ಮ ನಾನು ಕೂರಿಸೋದಿಲ್ಲ ಅಂತಂದ್ಬಿಟ್ಟು ಕೂರಿಸ್ತಾ ಇಲ್ಲ. ಆದರೆ ಪೂಜೆಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇತ್ತು ಅಂತಂದರೆ ಅದನ್ನು ಚೇಂಜಸ್ ಮಾಡ್ಕೊಳ್ತೀನಿ. ಅದನ್ನು ಒಂದು ಸಲ ನಮ್ಮ ಅತ್ತೆಯವರನ್ನು ಕೇಳಿ ಅವ್ರು ಓಕೆ ಅಂದರೆ ಆಮೇಲೆ ನಾನು ಮಾಡ್ಕೊಳ್ತೀನಿ. ಆದರೆ ಈ ಥರ ದೊಡ್ಡ ದೊಡ್ಡ ವ್ರತಗಳೆಲ್ಲ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಅವರೇ ಮಾಡಿಲ್ಲ ಅಂತಂದರೆ ಇನ್ನು ನಾನು ಯಾಕೆ ಸ್ಟಾರ್ಟ್ ಮಾಡಲಿ ಅಂತಂದ್ಬಿಟ್ಟು ನಾನು ಮಾಡೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಇವಾಗ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಕ್ಯಾಬಿನೆಟ್ಸು ಚಿಮ್ನಿ ಇದೆಲ್ಲ ಒರೆಸ್ಕೊಂಡಿದ್ದಾಯಿತು. ಇವಾಗ ಕೊನೆಯದಾಗಿ ದೋಸೆಗೆ ಹಾಕುವ ಅಕ್ಕಿ ಮತ್ತು ನಾರ್ಮಲ್ ರೈಸ್ಗೆ ಯೂಸ್ ಮಾಡುವಂತಹ ಅಕ್ಕಿನ ಬಾಕ್ಸ್ ಒಳಗಡೆ ತುಂಬಿ ಇಟ್ಕೊಳ್ತಾ ಇದ್ದೀನಿ. ಒಂದು ಅರ್ಧದಷ್ಟು ಅಕ್ಕಿಯನ್ನು ಬಾಕ್ಸ್ ಒಳಗಡೆ ಹಾಕಿದೆ. ಆಮೇಲೆ ಆ ಬಾಕ್ಸ್ ಫಿಲ್ ಆದಮೇಲೆ ತೊಗೊಂಬಂದು ಈ ಕ್ಯಾಬಿನೆಟ್ ಒಳಗಡೆ ಆ ಬಾಕ್ಸನ್ನು ಇಡಬೇಕು ಅಂತಂದರೆ ಕಷ್ಟ ಆಗುತ್ತಲ್ವ ಒಂದು ಸ್ವಲ್ಪ. ಹಾಗಾಗಿ ಒಂದು ಅರ್ಧ ಹಾಕಿ ಆಮೇಲೆ ತೊಗೊಂಡು ಬಾಕ್ಸನ್ನು ಕ್ಯಾಬಿನೆಟ್ ಒಳಗಡೆ ಇಟ್ಟು ಇವಾಗ ಅಕ್ಕಿಯನ್ನು ಬಾಕ್ಸ್ ಒಳಗಡೆ ಹಾಕ್ತಾಯಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ನಿಮಗೆ ಒಂದು ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿರುತ್ತೆ ಈ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಹಾಗೆ ಮೋಟಿವೇಟ್ ಆಗಿಯೂ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ and subscribe to my channel. Thank you for watching my video. Have a nice day. Bye bye.